ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಮ ಬೀಗಲ್ ನಾಯಿ ಮರಿಗಳು. ಎಲ್ಲ ಪಪ್ಪಿಗಳು ಕೂಡ ಈಗ ಕಣ್ಣ ಬಿಟ್ಟಿದೆ, ಜೊತೆಗೆ ನಡೆಯೋದಕ್ಕೂ ಕೂಡ ಶುರು ಮಾಡಿಬಿಟ್ಟಿವೆ. ನೋಡ್ಬೋದು, ಇದು ಮೇಲ್ ಪಪ್ಪಿ. ಸ್ವಲ್ಪ ಬಿಸಿಲು ಬರ್ತಿದೆ ಇವತ್ತು ಚೆನ್ನಾಗಿ, ಹಾಗಾಗಿ ಪಪ್ಪಿಗಳನ್ನೆಲ್ಲ ಹೊರಗಡೆ ತೊಗೊಬಂದು ಬಿಟ್ಟಿದ್ದೀನಿ. ಬಿಸಿಲು ನೋಡಿ ಎಷ್ಟೋ ದಿನ ಆಗೋಯ್ತು ನಮಗಂತೂ. ಪಪ್ಪಿಗಳೆಲ್ಲ ಸ್ವಲ್ಪ ಬಿಸಿಲಲ್ಲಿ ಇರಲಿ ಅಂಥೇಳಿ, ವಿಟಮಿನ್ ಡಿ ಎಲ್ಲ ಸಿಗಲಿ ನಾಯಿ ಮರಿಗಳಿಗೆ ಅನ್ನೋ ಒಂದು ಉದ್ದೇಶಕ್ಕೆ ಬಿಸಿಲಲ್ಲಿ ಬಿಡ್ತೀನಿ. ಬಿಸಿಲೀಗ ಇಲ್ಲ, ಮಳೆ ಇರೋದ್ರಿಂದ. ಬಟ್ ಇವತ್ತೇನೋ ಬಿಸಿಲು ಬರ್ತಾಯಿದೆ. ನಾನು ಸ್ವಲ್ಪ ದಿನ ಬಿಸಿಲು ಬರ್ಬೋದು ಅಂದ್ಕೋತೀನಿ, ಒಂದೆರಡು ಮೂರು ದಿನ. ಸುಮ್ಮನೆ ಓಡಾಡ್ತಿದ್ದೆ, ಏನಕ್ಕೆ ಹಿಂಗೆ ಓಡಾಡ್ತಿದ್ದೆ ನನಗೆ ಗೊತ್ತಿಲ್ಲ. ನೋಡ್ಬೋದು, ಎಲ್ಲ ಪಪ್ಪಿಗಳು ಕೂಡ ಚೆನ್ನಾಗಿ ಬರ್ತಾಯಿದೆ. ಇದು ಕೂಡ ಒಂದು ಮೇಲ್ ಪಪ್ಪಿ ಇದೆ. ಐ ಥಿಂಕ್ ಇದು ಫೀಮೇಲ್ ಪಪ್ಪಿ. ಫೀಮೇಲ್ ಪಪ್ಪಿ. ಪಪ್ಪಿಗಳಿಗೆಲ್ಲ ಒಂದು 30 ದಿನ ಆಯಿತು ಅಂತ ಹೇಳಿದ್ರೆ ನೀಟಾಗಿ ಓಡಾಡೋದಕ್ಕೆ ಶುರು ಮಾಡುತ್ತೆ. ಆಗ ಚೆನ್ನಾಗಿರುತ್ತೆ. ಎಲ್ಲ ಪಪ್ಪಿಗಳು ಕೂಡ ಒಟ್ಟಿಗೆ ಓಡಿ ಬರುತ್ತೆ, ತುಂಬ ಚೆನ್ನಾಗಿರುತ್ತಾಗ. ಇದು ಸ್ವಲ್ಪ ನಡೀತಾ ಇದೆ, ನೋಡ್ಬೋದು. 30 ಡೇಸಿಗೆ ನೀಟಾಗಿ ಗೊತ್ತಾಗುತ್ತೆ ಪಪ್ಪಿಗಳೆಲ್ಲ ಹೇಗೆ ಬರುತ್ತೆ ಅನ್ನೋದು. ವಾಕ್ ಮಾಡ್ತಾ ಇದೆ ನೋಡಿ. ಸೊ ಈ ರೀತಿ ಬಿಸಿಲಲ್ಲಿ ಹೊರಗಡೆ ಬಿಡೋದ್ರಿಂದ ಒಂದು ವಿಟಮಿನ್ ಡಿ ಎಲ್ಲ ಸಿಗುತ್ತೆ, ಜೊತೆಗೆ ಪಪ್ಪಿಗಳು ಈ ರೀತಿ ವಾಕಿಂಗ್ ಎಲ್ಲ ಮಾಡಿದಾಗ ಸೊ ಅವುಗಳ ಲೆಗ್ ಎಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ. ಫೀಡಿಂಗ್ ಕೊಡಬೇಕು ನೆಕ್ಸ್ಟು. ಅದು ಫೀಡಿಂಗು ಸಿಕ್ಕಿಲ್ಲಲ್ಲ, ಅದಕ್ಕೆ ಈ ರೀತಿ ಆಡ್ತಾಯಿದೆ ಪಪ್ಪಿಗಳೆಲ್ಲ. ಫೈಟಿಂಗ್ ಆಡೋ ರೀತಿ ಮಾಡ್ತಾಯಿದೆ ಎಲ್ಲ ಪಪ್ಪಿಗಳು. ಇದಕ್ಕೆಲ್ಲ ಕುಡ್ದಾದ್ಮೇಲೆ ಈ ರೀತಿ ಹೊರಗಡೆ ಬಿಟ್ಟೆ ಅಂತ ಹೇಳಿದರೆ ಸುಮ್ಮನೆ ಮಲ್ಕೊಳುತ್ತಾಗ, ನಿದ್ದೆ ಮಾಡೋ ಟೈಮಾಗ. ಹೀಗಾದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಮಿಲ್ಕ್ ಕುಡಿಬೇಕಲ್ಲ, ಹೊಟ್ಟೆ ಖಾಲಿ ಇದೆ, ಹಾಗಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ ಮರಿಗಳು. ಮಾರ್ಕಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಈ ಸಲ ಪಪ್ಪಿಗಳದು. ವಾಹ್, ಬಿಸಿಲು ಬಂದರೆ ತುಂಬ ಖುಷಿ ಆಗ್ತಿದೆ ಮಾತ್ರ. ಏನಕ್ಕೆ ಹಿಂಗೆ ಮಾಡ್ತಿದೆ ಎಲ್ಲ ನೋಡಿ. ಸೊ ಇವುಗಳಿಗೆ ಹಾಕಿರುವಂಥ ಕೆಳಗೆ ಬಟ್ಟೆ ಎಲ್ಲ ಹಾಕಿರ್ತೀವಲ್ಲ, ಸೊ ಅದೆಲ್ಲ ಒಣಗೋದೇ ಇಲ್ಲ ಬಿಸಿಲಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಮಳೆಯಲ್ಲಿ ಬ್ರೀಡಿಂಗ್ ಮಾಡೋದು. ಮಳೆಯಲ್ಲಿ ಬೇಡ ಅಂದ್ಕೊಂಡಿದ್ದೆ, ಬಟ್ ಆದರೂ ಮಾಡಬೇಕಾಯ್ತು. ಒಂದು ಪಪ್ಪಿ ಆಚೆ ಹೋಗ್ಬಿಟ್ಟಿದೆ, ಇವೆಲ್ಲ ಇಲ್ಲೇ ಓಡಾಡ್ತಿದೆ. ಪಪ್ಪಿಗಳು ಬಂದು ಸೇಲ್ಗೆ ಇದೆ, ಓಕೆನಾ. ಪ್ರೆಸೆಂಟ್ ನಮ್ಮ ಹತ್ರ 3 ಫೀಮೇಲ್ ಪಪ್ಪಿ ಹಾಗೆ 2 ಮೇಲ್ ಪಪ್ಪಿಗಳಿದೆ. ಅದು ನೋಡಿ, ಅಲ್ಲಿ ಓಡ್ತಾ ಇದೆ. ಈಗಲೇ ನಿಲ್ಲೋದಿಲ್ಲ, ಇನ್ನು ಓಡಾಡೋಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಕೂಡ ನಿಲ್ಲಲ್ಲ. ಬಾ ಬಾ. ಬಾ. ಮಣ್ಣಲ್ಲಿ ನಡೆದಷ್ಟು ಕಾಲುಗಳು ಎಲ್ಲ ನೀಟಾಗಿ ಗ್ರಿಪ್ ಸಿಗುತ್ತೆ. ಪಾವ್ಸೆಗೆ ತುಂಬ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ಇವುಗಳು ನೋಡ್ತಾ ಕ್ಯಾಮ್ರಾ ಇಲ್ಲೆಲ್ಲ ಹೋಗ್ತದೆ. ಬಾ 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 ಬಾ. ಇವರೆಲ್ಲ ಇಲ್ಲೇ ಓಡಾಡ್ತಾ ಇದ್ದಾರೆ. ಪೇರೆಂಟ್ಸ್ ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ ಲಾಸ್ಟ್ ವಿಡಿಯೋದಲ್ಲೆಲ್ಲ, ಈ ವಿಡಿಯೋದಲ್ಲೂ ಹಾಕಿರ್ತೀನಿ. ಫಾದರ್ ಬಂದು ಇಂಪೋರ್ಟ್ ಮಗ ಬರುತ್ತೆ, ಇನ್ನು ಮದರ್ ಬಂದು ನಮ್ಮ ಝೆನ್ ಮದರ್ ಏನಿದೆ ಅದರ ಪೇರೆಂಟ್ಸ್ 2 ಕೂಡ ಇಂಪೋರ್ಟ್ ಮಕ್ಕಳು ಬರುತ್ತೆ. ನಮ್ಮ ಝೆನ್ ಏನಿದ್ದಾಳೆ ಇವಳನ್ನ ಬಂದು ಶೋ ಎಲ್ಲ ಮಾಡಿದ್ದೀನಿ. ಶೋನಲ್ಲಿ ಕೂಡ ವಿನ್ ಆಗಿದ್ದಾಳೆ, ಪ್ರೈಸ್ ಎಲ್ಲ ತೊಗೊಬಂದಿದ್ದಾಳೆ. ಲೈನಪ್ಪಲ್ಲಿ ಕೂಡ ಪ್ಲೇಸ್ ಆಗಿದೆ. ಕ್ಯಾಶ್ ಪ್ರೈಸು ಹಾಗೆ ಟ್ರೋಫಿ ಎಲ್ಲ ಕೂಡ ಸಿಕ್ಕಿದೆ.
ಅವುಗಳ ಫೋಟೋನು ಹಾಕಿರ್ತೀನಿ. ಹೊಸದಾಗಿ ಯಾರು ನೋಡ್ತಾಯಿದ್ರೆ, ಹಳೆ ಸಬ್ಸ್ಕ್ರೈಬರ್ ಯಾರು ಇದ್ದಿಲ್ಲ ಅವರಿಗೆಲ್ಲ ಗೊತ್ತಿರುತ್ತೆ. ಆಲ್ಮೋಸ್ಟ್ ತುಂಬ ಟೈಮಿಂದ ಫಾಲೋ ಮಾಡ್ತಾಯಿದ್ರೆ ಗೊತ್ತಿರುತ್ತೆ ನಾವು ಶೋ ಮಾಡಿರೋದು, ಅದೆಲ್ಲ ವೀಡಿಯೋ ಎಲ್ಲ ಹಾಕಿದ್ದೀನಿ ಚಾನಲಲ್ಲಿ. ಇನ್ನು ಸ್ವಲ್ಪ ದಿನ ಆಗಬೇಕು ಪಪ್ಪಿಗಳೆಲ್ಲ ನೀಟಾಗಿ ನಡೆಯೋದಕ್ಕೆ. ಈಗಷ್ಟೇ ಟ್ರೈ ಮಾಡ್ತಾಯಿದೆ ನಡೆಯೋದಕ್ಕೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಿಮಗೊಂದು ವೇಳೆ ಈ ಪಪ್ಪಿಗಳು ಬೇಕಿತ್ತು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಂಬರ್ನ ಕೊಟ್ಟರೆ ತುಂಬ ಜನ ನಾಯಿ ಮರಿ ತಗೊಳ್ಳೋದಕ್ಕಿಂತ ಬೇರೆ ವಿಷಯಕ್ಕೆ ಕಾಲ್ ಮಾಡ್ತಾರೆ. ಸೊ ನಮಗೆ ಆಲ್ರೆಡಿ ಟೈಮ್ ಇಲ್ಲ, ಪಪ್ಪಿಗಳಿಗೆ ಫೀಡಿಂಗ್ ಕೊಡಬೇಕು, ಬೇರೆ ಇನ್ನೊಂದು ಚಾನಲ್ಗೆ ವೀಡಿಯೋಗಳನ್ನ ಎಡಿಟಿಂಗ್ ಮಾಡಬೇಕು, ಅದೆಲ್ಲ ಇರುತ್ತೆ. ಜೊತೆಗೆ ಈ ವಿಡಿಯೋಗಳನ್ನ ಮಾಡಿದ್ದು ಇದನ್ನೇ ಎಡಿಟಿಂಗ್ ಅದೆಲ್ಲ ಇರುತ್ತೆ. ಹಾಗಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ನಮಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಸೊ ಅಲ್ಲಿ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಓಕೆನಾ? ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.